ಇವತ್ತು ನಾವು 5 ನಿಮಿಷದಲ್ಲಿ ಹೇಗೆ ಒಂದು ನವಿಲುಕೋಸಿನ ಮೊಸರು ಸಾಂಬಾರನ್ನ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ. ಅದು ತಿನ್ನೋದಕ್ಕೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಅನ್ನದ ಜೊತೆ ಅದನ್ನು ಸಾಂಬಾರನ್ನ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾವು ನವಿಲುಕೋಸು ಹಸಿ ಸ್ಮೆಲ್ ಇರುತ್ತೆ, ಅಯ್ಯೋ ತಿನ್ನೋಕ್ಕಾಗಲ್ಲ ಅಂತೆಲ್ಲ ಏನಿಲ್ಲ, ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಏನು ಮಾಡಬೇಕು ಅಂದರೆ ನೋಡಿ, ಮೊಸರನ್ನ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ನಾವು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು, ಕಡ್ಕೋಬೇಕು. ಯಾಕಂದರೆ ಅದರಲ್ಲಿರೋ ದುಡ್ಡು ಅಂಶ ಎಲ್ಲ ಹೋಗಬೇಕು. ಆದ್ದರಿಂದ ಇದು ಜಾಸ್ತಿ ತುಂಬ ತೆಳನೂ ಆಗಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಮೊಸರು ಒಂದು ಮೀಡಿಯಮ್ ಲೆವೆಲಲ್ಲಿ ಇರಬೇಕು. ನೋಡಿ, ಚೆನ್ನಾಗಿ ಮಂತಾಡಿಸ್ಕೋಬೇಕು. ಆದಮೇಲೆ ನೋಡಿ, ನಾನು ಒಂದು ನವಿಲುಕೋಸನ್ನ ತುರಿದು ಇಟ್ಕೊಂಡಿದ್ದೀನಿ, ಅದು ಮತ್ತು ಅದ್ರ ಜೊತೆ ಸ್ವಲ್ಪ ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ. ಬಾಣಲಿ ಇಟ್ಟಿದ್ದೀನಿ. 2 ಸ್ಪೂನ್ ಅಥವಾ 1.5 ಸ್ಪೂನಷ್ಟು ನಾವು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಅದು ನೋಡೋದಕ್ಕೆ ಸೌಟ್ ಥರ ಇದೆ, ಬಟ್ ಅದು ತುಂಬ ದೊಡ್ಡದಲ್ಲ, ತುಂಬ ಸ್ಪೂನ್ ಥರ ಇರೋ ಚಿಕ್ಕ ಸೌಟು ಅದು ಅಷ್ಟೇ. ನಾನು ಅದರಲ್ಲೇ ಯೂಸ್ ಮಾಡೋದು. ಅದರಲ್ಲಿ 1 ಸ್ಪೂನು 1/4 ಸ್ಪೂನ್ ಆದರೆ ಸಾಕು. ನೋಡಿ, ಎಣ್ಣೆ ಕಾದಿದೆಯಾ ಅಂತ ನಾವು ನೋಡಿಕೊಂಡು ಸ್ವಲ್ಪ ಸಾಸಿವೆನ ಹಾಕೋಬೇಕು. ಸಾಸಿವೆ ಹಾಕ್ಕೊಂಡ್ಮೇಲೆ ಅದಕ್ಕೊಂದು ಸ್ವಲ್ಪ ಜೀರಿಗೆ, ಸಾಸಿವೆ ನಾನು 2 ಮಿಕ್ಸ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಓಕೆನಾ. ಮತ್ತು ಅದಕ್ಕೆ ಈಗ ನಾವು ಜಜ್ಜಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಸಣ್ಣ ಸಣ್ಣ ಕಟ್ ಮಾಡಿ, ಶುಂಠಿ ಬೆಳ್ಳುಳ್ಳಿನ ನಾನು ಅದನ್ನು ಸ್ವಲ್ಪ ಜಜ್ಜಿದ್ದೀನಿ, ಕಲ್ಲಲ್ಲಿ ಜಜ್ಜಿ ಇಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿನ ಹಾಕೋಬೇಕು. ಮತ್ತು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಯಾಕಪ್ಪ ಹಸಿಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡಿದ್ದೀನಿ ಅಂದರೆ ಅದು ಎಣ್ಣೆಲಿ ಫ್ರೈ ಆದಾಗ ನಾವು ಅದು ಬಾಯಿಗೆ ಸಿಗಲ್ಲ, ಆವಾಗ ಖಾರ ಅನ್ನೋದು ಒಡೆಯಲ್ಲ. ಮಕ್ಕಳು ತಿಂದರೂ ಕೂಡ ಖಾರ ಆಗಲ್ಲ ಅದರಿಂದ. ಮತ್ತು ನೋಡಿ, ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಎಷ್ಟು ಮಟ್ಟಿಗೆ ಅಂದರೆ ಅದು ಈರುಳ್ಳಿದು ಹಸಿ ವಾಸನೆ ಹೋಗಬೇಕು ಅಷ್ಟು ಬಾಡಿಸ್ಬೇಕು. ಮತ್ತು ಅದು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು. ನೋಡಿ, ಅಲ್ಲಿ ರೆಡ್ ಕಲರ್ ಇದೆ ಅಲ್ವ, ಆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಆ ಥರ ನಾವು ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೋಬೇಕು ಬಾಣಲಿನಲ್ಲಿ. ಆ ಥರ ಬಾಡಿಸ್ಕೊಂಡಾಗ ನಾವು ಅದು ಮೊಸರು ಜೊತೆ ಹಾಕೊಂಡು ತಿಂದಾಗ ಅದ್ರ ಟೇಸ್ಟ್ ಸ್ವಲ್ಪ ಬೇರೆ ಥರ ಇರುತ್ತೆ. ಅದರಿಂದ ನೋಡಿ, ಈ ಥರ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಗೋಲ್ಡನ್ ಕಲರ್, ಬ್ರೌನ್ ಕಲರ್ ಬಂತು ಅಂತ ನಮಗೆ ಗೊತ್ತಾದ ಮೇಲೆ ನಾವೇನು ಮಾಡಬೇಕು ಅಂದರೆ ಅದಕ್ಕೊಂದು ಸ್ವಲ್ಪ ಪೆಪ್ಪರ್ ಪುಡಿ ಇಲ್ಲ ಅಂದರೆ ನಮ್ಮ ಮನೇಲಿರೋ ಮೆಣಸಿನ ಕಾಳು ಸ್ವಲ್ಪ ಅದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಥರನೋ ಅಥವಾ ಕಲ್ಲಲ್ಲೇ ಗುದ್ದಿ ಕೂಡ ಮಾಡ್ಕೋಬೋದು. ಅದಕ್ಕೊಂದು ಸ್ವಲ್ಪ ಖಾರದ ಪುಡಿ ಎರಡನ್ನೂ ಕೂಡ ಹಾಕ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ನಾವು ಅಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ವಿ, ಬಟ್ ಆದರೂ ಕೂಡ ಮೊಸರಿಗೆ ಅದು ಸಾಲಲ್ಲ. ಅದರಿಂದ ಆಮೇಲೆ ಸ್ವಲ್ಪ ಕಲರ್ ಕೂಡ ಕೊಡುತ್ತೆ ಸಾಂಬಾರು ಪೌಡರು ಅನ್ನೋದಕ್ಕೋಸ್ಕರ, ಟೇಸ್ಟ್ ಇರುತ್ತೆ ಅಂತ ಸಾಂಬಾರು ಪುಡಿ. ನೋಡಿ, ಈಗ ಅದೇನು ಆಯಿತು. ಅದು ಸ್ಟವ್ ಕೆಡಿಸ್ಬಿಟ್ಟು ನವಿಲುಕೋಸಿದೆ ಅಲ್ವಾ, ಅದನ್ನು ಬಾಣಲಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಸ್ಟವ್ ಕೆಡಿಸ್ಬೇಕು ಅಂದರೆ ಸ್ಟವ್ ಇದ್ದರೆ ಅದು ತುಂಬ ಬೆಂದೋಗ್ಬಿಡುತ್ತೆ ನವಿಲುಕೋಸು ತೊಳೆದು ಇಟ್ಕೊಂಡಿರೋದ್ರಿಂದ. ಅದರಿಂದ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ಆ ಬಾಣಲಿ ಬಿಸಿ ಇರುತ್ತಲ್ಲ, ಆ ಬಿಸಿ ಕಾವ್ದೇ ಅದು ಸ್ವಲ್ಪ ಮೆತ್ತಗಾಗುತ್ತೆ ನವಿಲುಕೋಸು. ಅದರಲ್ಲಿರೋ ಹಸಿ ವಾಸನೆ, ನವಿಲುಕೋಸಲ್ಲಿರೋ ಹಸಿ ವಾಸನೆ ಅದೆಲ್ಲ ಹೋಗುತ್ತೆ. ಅದಕ್ಕೋಸ್ಕರ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಬಾಣಲಿನಲ್ಲಿ ಅದ್ರ ಕಾವ್ಗೆ ನಾವು ಕೈ ಆಡಿಸಿ ಒಂದು ತಟ್ಟೆನ ಮುಚ್ಚಿಟ್ಬಿಡ್ಬೇಕು. ಮತ್ತು ನಾವಿಲ್ಲಿ ಮಜ್ಜಿಗೆನ ಏನು ಕಡ್ದು ಇಟ್ಕೊಂಡಿದ್ವೋ ಅದಕ್ಕೆ ನಾವು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು, ಆಯಿತಾ. ಮಿಕ್ಸ್ ಮಾಡಿಕೊಂಡು ನೋಡಿ, ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ ಎಲ್ಲ ತೆಳ್ಳಗೆ ಹೆಚ್ಚಿರೋದ್ರಿಂದ ಒಂದಕ್ಕೊಂದು ಅಂಟ್ಕೊಂಡಂಗೆ ಇರುತ್ತೆ. ಅದರಿಂದ ನಾವು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ ತಕ್ಷಣ ನೋಡಿ, 1-2 ನಿಮಿಷ ಆದರೆ ಸಾಕು. ಆ ಬಾಣಲಿ ಬಿಸಿಗೆ ಅದು ಎಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ನವಿಲುಕೋಸು. ತುಂಬ ಬೆಂದೋದ್ರೆ ಚೆನ್ನಾಗಿರಲ್ಲ. ಆದ್ದರಿಂದ ನೋಡಿ, ಅದನ್ನೆಲ್ಲ ಮಿಶ್ರಣನೆಲ್ಲ ತೆಗೆದು, ಒಗ್ಗರಣೆ ಏನು ಹಾಕಿದ್ವೋ ಅದನ್ನೆಲ್ಲ ತೆಗೆದು
ಈಗ ಆ ಮಜ್ಜಿಗೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಒಂದೊಂದು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ನಾವು ಹಾಕ್ಕೊಂಡಾಗ ಮಿಕ್ಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಸ್ವಲ್ಪ ಮಜ್ಜಿಗೆ ಕಡಿಮೆ ಇದ್ದರೂ ಕೂಡ ಸ್ವಲ್ಪ ಮಸಾಲೆ ಜಾಸ್ತಿ ಆಗಿಬಿಟ್ರೂ ಕೂಡ ಕಷ್ಟ ಆಗುತ್ತೆ. ಅದರಿಂದ ನಾವು ನೋಡಿಕೊಂಡು ಚೆನ್ನಾಗಿ ನೀಟಾಗಿ ಎಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ರೆ ಅದು ಓಕೆ. ಆಮೇಲೆ ನೋಡಿ ಒಂದೊಂದು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಲಾಸ್ಟಲ್ಲಿ ಏನು ಮಿಕ್ಕಿತ್ತೋ ಅದಷ್ಟು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ. ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಟ್ರೆ ನಮ್ಮ ಮಜ್ಜಿಗೆ ಸಾರು ರೆಡಿ. ಬೇಕು ಅಂದರೆ ಉಪ್ಪು ಬೇಕು ಅಂದರೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ, ಬೇಕಾದವರು ಉಪ್ಪನ್ನ ಹಾಕ್ಕೊಳ್ಳಿ. ಓಕೆನಾ? ಇಷ್ಟೇ ನವಿಲು ಕೋಸಿನ ಮೊಸರು ಸಾಂಬಾರು ಮಾಡೋದು. ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಅಂತ.